ವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಮಾಜಿ ವಿಶ್ವಸುಂದರಿ ಐಶ್ವರ್ಯ ರೈ ಸದಾ ಸುದ್ದಿಯಲ್ಲಿರ್ತಾರೆ. ಇತ್ತೀಚೆಗೆ ಅವರ ಡಿವೋರ್ಸ್ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಿತ್ತು. ಆದರೆ ಐಶು ಕಾನ್ಸ್ನಲ್ಲಿ ಸಿಂಧೂರದ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ. ಹೌದು, ಪಹಲ್ಗಾಮ್ ಅಟ್ಯಾಕ್ನ ನಂತರ ಭಾರತೀಯ ಸೇನೆ ಸಾರಿದಂತ ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತು. ಇದಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಸೂಕ್ಷ್ಮವಾಗಿ ಗೌರವ ಸೂಚಿಸಿರುವಂತಹ ಐಶು ಆಪರೇಷನ್ ಸಿಂಧೂರದ ಯಶಸ್ಸನ್ನ ಸಂಭ್ರಮಿಸಿ ಕಾನ್ಸ್ನಲ್ಲಿ ಐಶ್ವರ್ಯ ತನ್ನ ಹಣೆಯಲ್ಲಿ ಕೆಂಪು ಸಿಂಧೂರದಲ್ಲಿ ಕಂಗೊಳಿಸಿದ್ದಾರೆ. ಕ್ವೀನ್ಸ್ ಆಫ್ ಕಾನ್ಸ್ ಅಂತ ಕರೆಸಿಕೊಳ್ಳುವಂತಹ ಐಶ್ವರ್ಯ ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ 2025ರ ರೆಡ್ ಕಾರ್ಪೆಟ್ನಲ್ಲಿ ರಾಯಲ್ ಆಗಿ ಎಂಟ್ರಿ ಕೊಟ್ಟು ರಾಜಮನೆತನದ ಬಿಳಿ ಸೀರೆಯಲ್ಲಿ ಮಿಂಚಿದ್ರು. ಕೆಂಪು ಪಚ್ಚೆ ಹಾರದೊಂದಿಗೆ ಉದ್ದನೆಯ ಕೆಂಪು ಸಿಂಧೂರವನ್ನು ಇಟ್ಕೊಂಡು ತಮ್ಮ ವಿಶಿಷ್ಟ ಲುಕ್ ಮೂಲಕ ಆಪರೇಷನ್ ಸಿಂಧೂರಕ್ಕೆ ಗೌರವ ಸಲ್ಲಿಸಿದ್ದಾರೆ. ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಸಂಪ್ರದಾಯವನ್ನ ಎತ್ತಿ ಹಿಡಿದಕ್ಕಾಗಿ ಅನೇಕರು ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಕೆಂಪು ಸಿಂಧೂರದೊಂದಿಗೆ ಸೈಲೆಂಟ್ ಆಗಿ ವೈರಿ ರಾಷ್ಟ್ರಕ್ಕೆ ಟಕ್ಕರ್ ಕೊಡ್ತಿದ್ದಂತೆ ಆನ್ಲೈನ್ನಲ್ಲಿ ಚರ್ಚೆಗೂ ಕಾರಣವಾಯಿತು. ಐಶ್ ಆಪರೇಷನ್ ಸಿಂಧೂರವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಎಂದು ಕಮೆಂಟ್ ಸುರಿಮಳೆಗೆ ಬರ್ತಿದೆ. ಅಂದಹಾಗೆ ಎಂದಿನಂತೆ ಪವರ್ಫುಲ್ ಆಗಿ ಸುಂದರವಾಗಿ ಕಾಣಿಸಿಕೊಂಡಂತ ಐಶ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಮನೀಶ್ ಮಲ್ಹೋತ್ರಾ. ಕೈಮಗ್ಗದ ಬನಾರಸ್ ಸೀರೆಯೊಂದಿಗೆ ಟಿಶ್ಯೂ ಡ್ರೇಪ್ ಮಾಡಲಾಗಿದ್ದು ಐವರಿ ಕಲರ್ನಲ್ಲಿ ಕಾಂಟ್ರಾಸ್ಟ್ ಕೊಡಲಾಗಿದೆ. ಇನ್ನು ಹೈಲೈಟ್ ಆಗಿ ಹೈ ನೆಕ್ ಕೆಂಪು ಪಚ್ಚೆಯ ಹಾರವನ್ನ ಹಾಕಿದ್ದು ಇದು ಬ್ಯೂಟಿ ಎನ್ಹಾನ್ಸ್ ಮಾಡಿದ್ದು ಸಿಂಪಲ್ ಅಂಡ್ ಎಲಿಗೆಂಟ್ ಅಂತ ಫ್ಯಾನ್ಸ್ ಕೊಂಡಾಡ್ತಿದ್ದಾರೆ. ಎರಡೂ ಕೈಗಳಿಗೆ ಬಿಗ್ ರಿಂಗ್ಸ್ ಹಾಕಿದ್ದು ಒಂದು ಫ್ಲವರ್ ಶೇಪ್ ಮತ್ತೊಂದು ಸ್ಕ್ವೇರ್ ಶೇಪ್ನಲ್ಲಿದ್ದು ಬಿಳಿ ಸೀರೆಯಲ್ಲಿ ಐಶ್ ಕೈಬೆರಳು ಹೈಲೈಟ್ ಆಗ್ತದೆ. ಭಾರತೀಯ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಏನಾಗುತ್ತೆ ಎನ್ನುವುದು ವೈರಿ ರಾಷ್ಟ್ರಕ್ಕೆ ಈಗಾಗಲೇ ಗೊತ್ತಾಗಿದೆ. ಹೆಣ್ಣು ಮಕ್ಕಳ ಒಂದೊಂದು ಕಣ್ಣೀರ ಹನಿಗೆ ಎಷ್ಟು ಬೆಲೆ ತೆತ್ತಬೇಕಾಗುತ್ತೆ ಅಂತ ತಿಳಿದು ಪಾಗೀಗಾಗಲೇ ತೆಪ್ಪಗಾಗಿದೆ. ಇನ್ನು ಐಶುನ ಮ್ಯಾಚೂರ್ ಲುಕ್ಗೆ ಫಿದಾ ಆಗಿರುವಂತಹ ಬೀಟೋನ್ ಮಂದಿ ಬಹುಪರಾಗ್ ಹೇಳ್ತಿದ್ದಾರೆ. ನಮ್ಮ ಸಿಂಧೂರ ನಮ್ಮ ಹೆಮ್ಮೆ ಅಂತ ಐಶು ಸಾರಿ ಹೇಳ್ತಿದ್ದಾರೆ.